ಶ್ರೀ ಗುರುಭ್ಯೋ ನಮಃ. ನಾನು ನಾಗಂಕಿತ, ಸೊಂದಾ ವಾಜಗದ್ದೆಯಿಂದ. ಅಮ್ಮ ಪ್ರತಿದಿನ ಭಗವದ್ಗೀತೆ ಕ್ಲಾಸ್ ಅಟೆಂಡ್ ಆಗಿ ಭಗವದ್ಗೀತೆ ಕಲಿತಾ ಇತ್ತು. ನಾನು ಅದ್ರ ಸಂತಿಗೆ ಹೇಳ್ತಿದ್ದೆ. ಆದರೆ ಕ್ಲಾಸಿನ ಶಿಕ್ಷಕರ ಮೆಚ್ಚುಗೆ ಅಮ್ಮಂಗೆ ಮಾತ್ರ ಸಿಕ್ತಿತ್ತು. ನಾನು ಮೆಚ್ಚುಗೆ ತಗೊಳ್ಳೋ ಓಡಿ ಅಮ್ಮನ ಹತ್ರ ಕ್ಲಾಸಿಗೆ ಸೇರಿಸ್ಕೊಂಡಿದ್ದೆ. ಆದರೆ ಅಮ್ಮ, ತಮ್ಮ ನೀ ಆರಾಮ್ ಶೂರ್ನ ಫಸ್ಟಿಗೆ ಕಲ್ತ್ಕೊಬಿಡ್ತೆ, ಕಡಿ ನಿನ್ನ ಹತ್ರ ಹೇಳಲಾಗ್ತಿಲ್ಲ ಹೇಳಿತ್ತು. ಆದರೆ ಅಂತೂ ಇಂತೂ ಹಠ ಮಾಡಿ ಕ್ಲಾಸಿಗೆ ಸೇರ್ಕೊಂಡೆ. ಒಂದನೇ ದಿನವ ಸರಿ ಆಗೋತು, ನನಗೂ ಖುಷಿ ಆಯಿತು. ಎರಡನೇ ದಿನವ ಅಧ್ಯಾಯ ಹ್ಯಾಂಗೆ ಶುರು ಮಾಡೋದೊಳ್ಳೆ ಗೊತ್ತಾಗಿಲ್ಲ. ಆದರೆ ನನ್ನ ಕ್ಲಾಸಿನ ಶಿಕ್ಷಕಿಯಾದ ಸವಿತಾ ಜೋಶಿಯವರು ನನ್ನನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ನಾನು ವಯಸ್ಸಿನಲ್ಲಿ ಸ್ವಲ್ಪ ಸಣ್ಣವಾಳಿ ಯಾವುದೇ ರಿಯಾಯಿತಿ ನೀಡದೆಯ ಸ್ಪಷ್ಟ ಉಚ್ಚಾರ, ನಿರಂತರವಾದ ಕಲಿಕೆಯಿಂದವ 18 ಅಧ್ಯಾಯಗಳನ್ನು ಪೂರ್ಣಗೊಳಿಸಲು ಸಾಧ್ಯ ಆಯಿತು. ಮತ್ತು ಸ್ವರ್ಣವಲ್ಲಿ ಶ್ರೀಗಳ ಭಗವದ್ಗೀತಾ ಅಭಿಯಾನದಿಂದವ ನಾನು ಕಲ್ಪನೆಯೇ ಮಾಡದಿರುವಂತಹ ಹಲವಾರು ಬದಲಾವಣೆಗಳಾದವು. ಕನ್ನಡದಲ್ಲಿ ಸ್ಪಷ್ಟ ಉಚ್ಚಾರ, ನಿರಂತರವಾಗಿ ಒಂದು ವಿಷಯವನ್ನು ಹೆಂಗೆ ಕಲ್ತ್ಕೊಂಬೋದಳು ಗೊತ್ತಾಯ್ತು. ಸಂಸ್ಕೃತದ ಮೇಲೆ ಆಸಕ್ತಿ ಹುಟ್ಟಿ ಸಂಸ್ಕೃತವನ್ನೇ ಐಚ್ಛಿಕ ವಿಷಯವನ್ನಾಗಿ ತಗೊಂಡೆ. ಸ್ಪಷ್ಟ ಉಚ್ಚಾರ ಶ್ಲೋಕದ ದಾಟಿ ಮೇಲೆ ಯಾವುದೇ ರಿಯಾಯಿತಿ ಇಲ್ಲದೆ ಹೋದ್ರೂ ಪರೀಕ್ಷೆಯ ಸಮಯದಲ್ಲಿ ಮುಂಚೆ ಹೇಳಿಸಿ, ಮಕ್ಕಳಿಗೆ ನಿದ್ರೆ ಬತ್ತೋಳು ಅವರೇ ಅರ್ಥ ಮಾಡ್ಕೊಂಡು ಮುಂಚೆ ಹೇಳಿಸಿ ನನ್ನ ಭಗವದ್ಗೀತೆ ಕಲಿಕೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ ಸವಿತಾ ಜೋಶಿಯವರಿಗೂ, ವಿದ್ಯಾರ್ಥಿಗಳಲ್ಲಿ ಭಗವದ್ಗೀತೆಯ ಆಸಕ್ತಿ ಹುಟ್ಟಿಸಿದ ಸ್ವರ್ಣವಲ್ಲಿ ಶ್ರೀಗಳಿಗೂ ನನ್ನ ಹೃತ್ಪೂರ್ವಕ ನಮನಗಳು.